ಈಗ ಮಂತ್ರಿಗಳು ಕಾಂಟ್ರಾಕ್ಟ್ ಅಲ್ಲ, ಅವ್ರು ಮಾತಾಡ್ಬೇಕಾದ್ರೆ ಅವರು ನಾನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡೆ, ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಕ್ರಮ ಆಗುತ್ತೆ ಅಂತಾರೆ. ನಿಮ್ಮ ಸಲಹೆ ಅಲ್ಲ, ಏನ್ ಅವರು ಏನ್ ಕ್ರಮ ತೆಗೆದುಕೊಂಡ ಅಂತವ್ರನ್ನ ಯಾಕೆ ನೇಮಕ ಮಾಡ್ತೀರಾ? ನೇಮಕ ಮಾಡೋವಾಗೆ ಕಾಂಟ್ರಾಕ್ಟ್ ಬೇಸಿಲ್ ತಗೊಂಡೋಗ ಅವೆಲ್ಲ ಬರ್ಸ್ಕೊಂಡು ಏನೇನಿದೆಯೋ ಅವ್ರ ಹತ್ರ ಅಫಿಡವಿಟ್ ಎಲ್ಲ ತಗೊಬೇಕು. ಇಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಬೇರೆಯವ್ರನ್ನಾದ್ರೂ ನೇಮಕ ಮಾಡಿ ಅಲ್ಲಿಗೆ ಕಳಿಸ್ಬೇಕು ಅಲ್ವಾ? ಎರಡಾದ್ರೂ ಅದ್ ಬಿಟ್ಟು ನಾನು ಏನ್ ಮಾಡ್ಲಿ? ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಏನು ಗ್ರಿಪ್ ಇರಲ್ಲ, ಸಂಬಳ ಕೊಡಲ್ವ ಅವ್ರು? ಏನು ಓಸಿಯಾಗಿ ಬರ್ತಾರೆ ಅವರು? ಸಂಬಳ ತಾನೇ ಕೊಡೋದು. ಕೊಡ್ಬೇಕಾದ್ರೆ ಅವ್ರ ಮೇಲೆ ಗ್ರಿಪ್ ಇಟ್ಕೊಂಡೇ ನಾವು ತರೋದು. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬೇಕಾದಷ್ಟು ಜನ 16 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರನ್ನೆಲ್ಲ ಸರ್ಕಾರದ ಒಂಥರ ಪಾರ್ಟೇ ಅವರು. ನೀವು ಏಕಾಏಕಿ ಕೈ ಚೆಲ್ಬಿಟ್ರೆ ಏನು ಅರ್ಥನೇ ಇರಲ್ಲ. ಅದಕ್ಕೆ ಬದಲಾಗಿ ಆದ್ರೂ ಯಾರನ್ನಾದ್ರೂ ತಗೊಂಡು ಕೊಡ್ಬೇಕು. ಒಂದ್ ನಿಮಿಷ ಅವ್ರು ಹೇಳಿದ್ರು. ಒಂದ್ ನಿಮಿಷ ಏನಾಗಿದೆ, ಸಚಿವರು ಈ ಸರ್ಕಾರ ಬಂದ್ಮೇಲೆ ಈ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದ್ ನಿಮಿಷ ಅವ್ರಿಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಪಶುವೈದ್ಯ ಚಿಕಿತ್ಸಾ ಕೇಂದ್ರಗಳನ್ನ ಎಲ್ಲವನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಈಗ ಅಲ್ಲಿರ್ತಕ್ಕಂಥ ಪಶುಗಳ ಗತಿ ಏನು, ಅಲ್ಲಿರ್ತಕ್ಕಂಥ ರೈತರ ಗತಿ ಏನು, ಇದ್ರ ಬಗ್ಗೆ ನಾನು ಗಮನ ಕೂಡ ಅದಕ್ಕೆ ಮೊದಲು ಎಲ್ಲೆಲ್ಲಿತ್ತು ಅಲ್ಲೊಂದು ಈಗ ಡಾಕ್ಟರ್ ಎಲ್ಲ ನೀವು ಚಿಕಿತ್ಸೆ ಈಗ ವಿಚಾರ ಅಲ್ಲ, ನಾವು ಯಾರ್ಯಾರು ಹಾಜರಾಗಿಲ್ಲ ಅಂತ ಬದಲಾಗಿ ನಾವು ಆಯ್ಕೆ ಮಾಡ್ತೀವಿ. ನಾವು ಮೆರಿಟ್ ಆಧಾರದ ಮೇಲೆ ಅದನ್ನ ಆಯ್ಕೆ ಮಾಡೋದು ಅಧ್ಯಕ್ಷರೇ. ಹೋದವರಿಗೆ ಅವ್ರಿಗೆಲ್ಲ ಆರ್ಡರ್ ಕೊಟ್ಟಿದ್ದು ಹೋಗಲ್ಲ. ಅವ್ರು ಬಹಳ ದೂರ ಅಂದ್ರೆ ಹೋಗೋದೇ ಇಲ್ಲ ಅವರು. ಅದ್ರ ಬದಲಾಗಿ ಬೇರೆಯವ್ರನ್ನ ಆಯ್ಕೆ ಮಾಡಿ ಆ ಕಡೆ ಹಾಕ್ತೀವಿ ನಾವು. ದಯವಿಟ್ಟು ನಮ್ಮ ಸದಸ್ಯರ ಒಂದು ಮನವಿ ಏನಪ್ಪಾ ಅಂತ ಅಂದ್ರೆ, ಈ ಪರ್ಮನೆಂಟ್ ಡಾಕ್ಟರ್ಗಳು ಯಾರು ನಿಮ್ ಕಡೆ ಬತ್ತಿ ಅನ್ನೋರು ಇದ್ರೆ ಅವ್ರನ್ನೇ ಹಾಕೊಡ್ತೀವಿ ನಾವು. ಅವ್ರನ್ನೇ ನಿಮ್ಗೆ ಹೇಳ್ಬೇಕು ಅಲ್ಲಿ ಹಾಕೊಡ್ತೀವಿ ನಾವು. ಓಕೆ, ಓಕೆ. ಹೇಗೆ ಮಾಡಬೇಕು ಇವರು? ಅಧ್ಯಕ್ಷರೇ ಕಳ್ಸರ್ತಿ ಇದೆಲ್ಲ ಚರ್ಚೆ ಆಗಿದ್ದು ಸಚಿವರು ಕಾಳಜಿ ಇದ್ದ ಸ್ಪಂದನೆ ಮಾಡಿದ್ರು. ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಇಷ್ಟು ವೈದ್ಯರ ಕೊರತೆ ಹೇಳಿದ್ಮೇಲೆ ನಮ್ಮ ಒಬ್ಬರು ವೈದ್ಯರನ್ನ 5 ತಿಂಗಳು ಪೋಸ್ಟ್ ಇಲ್ಲದೆ ಕೂರಿಸಿದ್ರು ಬೆಂಗಳೂರಲ್ಲಿ. ಇದರ ಅರ್ಥ ಎಂತ? ಈಗ ನಮ್ಮಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಇದ್ದವರನ್ನ ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ಇಲ್ಲದೆ 5 ತಿಂಗಳು ಕೂರಿಸಿಕೊಳ್ಳೋದಂದ್ರೆ ಅಲ್ಲಿ ಸಚಿವರು ಇಲಾಖೆ ಒಳಗೆ ಏನಾಗ್ತಿದೆ ಅಂತ ನೋಡೋದ್ರೊಳಗೆ ಕೊರತೆಗಳನ್ನು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಮಾತಾಡಿ ಆಫೀಸ್ಗೆ ಹೋಗಿ.